ಕಳೆದ ಕೆಲ ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ಮತ್ತೆ ಅಬ್ಬರಿಸಿದೆ. ಉತ್ತರ ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಮನೆ ಹೊಲಗಳಿಗೆ ನೀರು ನುಗ್ಗಿ ಜನರನ್ನ ಹೈರಾಣಾಗಿಸಿದೆ. ರಾಜ್ಯದ ಹಲವೆಡೆ ಮತ್ತೆ ವರುಣಾರ್ಭಟ. ಕೊಚ್ಚಿ ಹೋದ ಸೇತುವೆ, ಮನೆಗಳಿಗೆ ನುಗ್ಗಿದ ನೀರು. ತುಮಕೂರಲ್ಲಿ ರಾತ್ರಿ ಸುರಿದ ಮಳೆಗೆ ಜಯಮಂಗಲಿ, ಸುವರ್ಣಮುಖಿ ನದಿ ಅಬ್ಬರಿಸಿವೆ. ಚಿಕ್ಕನಾಯಕನಹಳ್ಳಿಯ ನಂದಿಹಳ್ಳಿ, ಗೊಲ್ಲರಹಟ್ಟಿ ಸೇತುವೆ ಕೊಚ್ಚಿ ಹೋಗಿ ಸಂಪರ್ಕ ಕಡಿತಗೊಂಡಿದೆ. ಅತ್ತ ಕೊರಟಗೆರೆ, ಮಧುಗಿರಿಯಲ್ಲಿ ಜಯಮಂಗಲಿ ನದಿ ಅಬ್ಬರಿಸಿದ್ದು ಸಿಂಗರಗೊಂಡನಹಳ್ಳಿಯ ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜನ ಪರದಾಡಿದ್ರು. ಮಧುಗಿರಿಯ ವೀರೇನಹಳ್ಳಿ, ಕಾಳೇನಹಳ್ಳಿ ರಸ್ತೆ ಮುಳುಗಿದ್ದು ತೋಟ, ಹೊಲಗಳು ಜಲಾವೃತಗೊಂಡಿವೆ. ಕೊರಟಗೆರೆಯಲ್ಲಿ 15ಕ್ಕೂ ಹೆಚ್ಚು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ್ದು ಸಿಮೆಂಟ್ ಮೂಟೆಗಳು ತೊಯ್ದು ತೊಪ್ಪೆಯಾಗಿವೆ. ಅತ್ತ ಚಿಕ್ಕಬಳ್ಳಾಪುರದಲ್ಲೂ ರಾತ್ರಿ ಮಳೆ ಜನರನ್ನ ಕಂಗೆಡಿಸಿದೆ. 6ನೇ ವಾರ್ಡ್ನಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿದೆ. ರಾತ್ರಿಯಿಡೀ ನಿದ್ದೆಗೆಟ್ಟು ಜನ ನೀರು ಹೊರಹಾಕಲು ಸರ್ಕಸ್ ಮಾಡಿದ್ದಾರೆ. ಪೋಶೆಟ್ಟಿಹಳ್ಳಿ ಬಳಿ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು ಮಳೆ ನೀರು ಮನೆ, ಶಾಲೆಗೆ ನುಗ್ಗಿ ದವಸ ಧಾನ್ಯ ನೀರು ಪಾಲಾಗಿದೆ. ಮಂಡ್ಯದ ಅಘಾಲೆಯ ಕೆರೆ ಕೋಡಿ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ತೆಂಗು, ಅಡಕೆ, ಬಾಳೆ, ಜೋಳ ನಾಶವಾಗಿದೆ. ದಾವಣಗೆರೆ ತಾಲೂಕಿನ ಕುರ್ಕಿ ಭದ್ರಾ ಕಾಲು ಸೇತುವೆ ಕುಸಿತವಾಗಿ 5-6 ಅಡಿ ಗುಂಡಿ ಬಿದ್ದಿದೆ. ಇನ್ನೊಂದು ಮಳೆ ಬಿದ್ರೂ ಇಡೀ ಸೇತುವೆಯೇ ಕೊಚ್ಚಿ ಹೋಗೋ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, TV9.